ಕಚೇರಿಗಾಗಿ ಕರ್ನಾಟಕ ಬಂದ್ ಬಂದ್ ಬಂದ್. ಆಗಸ್ಟ್ 13ನೇ ತಾರೀಕು ಸ್ತಬ್ಧವಾಗುತ್ತೆ ಅಖಂಡ ಕರ್ನಾಟಕ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಎಲ್ಲವೂ ಕ್ಲೋಸ್. ತಮಿಳುನಾಡಿಗೆ ನೀರು ಬಿಡಿ ಎಂಬ ಆದೇಶವನ್ನ ಖಂಡಿಸಿ ಕರ್ನಾಟಕ ಬಂದ್ಗೆ ಈಗಾಗಲೇ ಕನ್ನಡ ಸಂಘಟನೆಗಳ ಒಕ್ಕೂಟ ಕರೆ ಕೊಟ್ಟಿದೆ. ಸರ್ಕಾರಿ ನೌಕರರು, ಕಾರ್ಮಿಕರು, ನಗರಸಭೆ ಅಧಿಕಾರಿಗಳು ಬಂದ್ಗೆ ಸಾಥ್ ಕೊಡಲಿದ್ದಾರೆ. ಕರ್ನಾಟಕ ಬಂದ್ಗೆ ಹೋಟೆಲ್ ಮಾಲೀಕರ ಸಂಘ ಕೂಡ ಬೆಂಬಲ ಕೊಟ್ಟಿದೆ. ಇನ್ನು ಆಟೋ, ಕ್ಯಾಬ್, ಬಸ್ಗಳು ಕೂಡ ರಸ್ತೆಗೆ ಇಳಿಯೋದಿಲ್ಲ. ಖಾಸಗಿ ಶಾಲಾ ಕಾಲೇಜುಗಳ ಒಕ್ಕೂಟದಿಂದಲೂ ಕೂಡ ಬಂದ್ಗೆ ಬೆಂಬಲ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಕ್ಯಾನ್ಸ್ ಅಧ್ಯಕ್ಷರಾದಂಥ ಶಶಿಕುಮಾರ್ ಅವರು ನಮ್ಮೊಂದಿಗೆ, ಕ್ಯಾಂಪ್ಸ್ ಅಧ್ಯಕ್ಷರು ಶಶಿಕುಮಾರ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್, ಈಗ ಪ್ರೈವೇಟ್ ಶಾಲೆಗಳ ಒಕ್ಕೂಟ ಏನಿದೆ ಇದು ಕರ್ನಾಟಕ ಬಂದ್ಗೆ ಬೆಂಬಲ ಕೊಟ್ಟು ಆಗಸ್ಟ್ 13ನೇ ತಾರೀಕು ಖಾಸಗಿ ಶಾಲೆಗಳನ್ನ ಬಂದ್ ಮಾಡ್ತಾರೆ ಸರ್? ಖಂಡಿತವಾಗ್ಲೂ ನಾವು ಕೂಡ ಈ ಮನವಿಯನ್ನ ನಮ್ಮ ಸದಸ್ಯ ಶಾಲೆಗಳಿಗೆ ತಿಳಿಸ್ತಾ ಇದ್ದೇವೆ. ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಏನು ಬರಗಾಲದ ಒಂದು ಭೀತಿ ಇದೆ, ಜೊತೆಗೆ ಕಾವೇರಿ ಏನು ಪ್ರಾಧಿಕಾರ ಕೊಟ್ಟಂತ ತೀರ್ಪು ಎಲ್ಲೋ ಒಂದ್ ಕಡೆ ಎಲ್ಲರಿಗೂ ಅಸಮಾಧಾನ ಇದೆ. ಅಂತ ಒಂದು ಸಂದರ್ಭದಲ್ಲಿ ಒಂದ್ ಕಡೆ ನೈತಿಕವಾಗಿ ಬೆಂಬಲವನ್ನು ಕೊಡಬೇಕು, ಜೊತೆಗೆ ಮಕ್ಕಳ ಸುರಕ್ಷತೆಯನ್ನು ಕೂಡ ನಾವು ಕಾಪಾಡಬೇಕು. ಅದಕ್ಕೋಸ್ಕರ ಸರ್ಕಾರಕ್ಕೂ ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ. ಸರ್ಕಾರ ಯಾವಾಗ್ಲೂ ಬೆಳಗಿನ ಜಾವ ಘೋಷಣೆ ಮಾಡ್ತಾರೆ, ಅದ್ರ ಬದಲು ಮಕ್ಕಳ ಸುರಕ್ಷತೆಯ ಹಿತದೃಷ್ಟಿಯಿಂದ ತೀವ್ರಗೊಂಡ್ರೆ ಅವರು ಕೂಡ ಮುಂಗಡವಾಗಿ ಇದನ್ನ ಶಿಕ್ಷಣ ಇಲಾಖೆಯ ಮುಖೇನನೇ ರಜವನ್ನ ಕೂಡ ಕೊಡಬೇಕು ಅನ್ನತಕ್ಕಂತ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದೇವೆ. ಅಂದ್ರೆ ಖಾಸಗಿ ಅಷ್ಟೇ ಅಲ್ಲ, ಸರ್ಕಾರಿ ಶಾಲೆಗಳಿಗೂ ಕೂಡ ರಜೆ ಕೊಡಬೇಕು ಅಂತ ತಾವು. ಕ್ಯಾಬ್ಗಳು, ಆಟೋಗಳು ಇರೋದಿಲ್ಲ, ಶಾಲಾ ವಾಹನಗಳು ಓಡಾಡೋದಿಲ್ಲ ಅನ್ನೋ ಕಾರಣಕ್ಕೆ. ಹೌದಾ? ಖಂಡಿತ. ಯಾಕೆಂದ್ರೆ ಮಕ್ಕಳ ಸುರಕ್ಷತೆ ಕೂಡ ಅತಿ ಪ್ರಮುಖವಾದದ್ದು. ಅದರ ಜೊತೆಗೆ ನಮ್ಮ ನೈತಿಕವಾಗಿ ಕೂಡ ನಮ್ಮ ಒಂದು ಬೇಡಿಕೆ ಇರೋದ್ರಿಂದ ಇದನ್ನ ಖಂಡಿತವಾಗ್ಲೂ ಸರ್ಕಾರ ಕೂಡ ಪರಿಗಣಿಸಬೇಕಾಗತ್ತೆ. ಆ ತೀವ್ರತೆಗೆ ಅಂದ್ರೆ ಯಾವುದೇ ಒಂದು ಪರಿಣಾಮ ಒಳ್ಳೇದಾಗ್ಲಿಲ್ಲ ಅಂದ್ರೆ ಈ ಒಂದು ನಿಲುವನ್ನ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಆಲ್ ರೈಟ್, ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಇಷ್ಟೊತ್ತು ತಾವು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ವಿ. ಎಸ್, ಆಗಸ್ಟ್ 13ನೇ ತಾರೀಕು ಏನು ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಅದಕ್ಕೆ ಬಹಳಷ್ಟು ಸಂಘಟನೆಗಳು ಈಗಾಗಲೇ ಬೆಂಬಲವನ್ನು ವ್ಯಕ್ತಪಡಿಸಿವೆ. ಹೋಟೆಲ್ಗಳಿರೋದಿಲ್ಲ ಮತ್ತು KSRTC, BMTC ಗೊತ್ತಿಲ್ಲ, BMTC ಅವ್ರದ್ದು ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. KSRTC, KKRTC ಮತ್ತು NWKRTC ಬಸ್ ಸೇವೆ ಇರೋದಿಲ್ಲ, ಖಾಸಗಿ ಬಸ್ ಸೇವೆ ಇರೋದಿಲ್ಲ, ಆಟೋಗಳು ಓಡಾಡೋದಿಲ್ಲ, ಊಬರ್, ಓಲಾ ಕ್ಯಾಬ್ಗಳು ಕೂಡ ಓಡಾಡೋದಿಲ್ಲ. ಈ ಮಧ್ಯೆ ಹೋಟೆಲ್ಗಳು ಕೂಡ ಕ್ಲೋಸ್ ಆಗಿರಲಿವೆ. ಖಾಸಗಿ ಶಾಲೆಗಳು ಕೂಡ ಬಂದ್ ಮಾಡ್ತಾರೆ. ಮೆಟ್ರೋ ಸಂಚಾರ ಇರುತ್ತೆ, ಮೆಟ್ರೋ ಸಂಚಾರ ನಿಮಗೆ ಇರುತ್ತೆ. ಸರ್ಕಾರಿ ಕಚೇರಿಗಳಲ್ಲಿ 50-50 ಅಂತ ಹೇಳ್ತಾ ಇದ್ದಾರೆ. ನೌಕರರ ಸಂಖ್ಯೆ ಕಡಿಮೆ ಇರಬಹುದು. ಮತ್ತು ಅಗತ್ಯ ವಸ್ತುಗಳು ಲೈಕ್ ಹಾಲು, ಮೊಸರು ಸಿಗುತ್ತೆ. ಮೆಡಿಕಲ್ ಶಾಪ್ಗಳು ಓಪನ್ ಇರ್ತವೆ. ಸರಕು ಸಾಗಣೆ ಲಾರಿಗಳು ಓಡಾಟ ಇರೋದಿಲ್ಲ. ಸ್ತಬ್ಧವಾಗಲಿದೆ ಆಗಸ್ಟ್ 13ನೇ ತಾರೀಕು ಕರ್ನಾಟಕ. ಯಾಕೆಂದರೆ ತಮಿಳುನಾಡಿಗೆ ಏನು
ನೀರು ಬಿಡುವಂಥ ಆದೇಶ ಬಂದಿದೆ. ಆ ಆದೇಶವನ್ನು ಖಂಡಿಸಿ 13ನೇ ತಾರೀಕಿನವರೆಗೂ ಕೂಡ ಕಾದು ನೋಡಿ. ಅದಾದ ಮೇಲೆ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಈಗ ಕನ್ನಡ ಸಂಘಟನೆಗಳ ಒಕ್ಕೂಟ ತೀರ್ಮಾನ ತೆಗೆದುಕೊಂಡಿದೆ.